ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಅಗ್ರಹಾರಪಾಳ್ಯ 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ಅಗ್ರಹಾರಪಾಳ್ಯ ಫ್ರೆಂಡ್. ಇದು ನಿಮಗೆ ತೋರಿಸ್ತಾ ಇದ್ದೀನಿ. ಅಗ್ರಹಾರಪಾಳ್ಯ ಫ್ರೆಂಡ್, ಇದು ಹೆಸರುಘಟ್ಟ ಏರ್ ಬೈಯಲ್ಲಿ ಬರುವಂತಹ ಜಾಗ ಅಗ್ರಹಾರಪಾಳ್ಯ ಫ್ರೆಂಡ್. ಇಲ್ಲಿ ಏನು ಅಗ್ರಹಾರಪಾಳ್ಯದಲ್ಲಿ ಸುಮಾರು ಜನ ಇಲ್ಲಿ ವಾಸವಾಗಿದ್ದಾರೆ. ಇದು ಹಳೆ ಹಂಚಿಕೆ ಆಗಿದೆ ಫ್ರೆಂಡ್. ಸದ್ಯದಲ್ಲೇ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಸ್ವಾಧೀನ ಪತ್ರ ತಗೊಂಡು ಇರುವಂತಹ 1 BHK ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನೋಡಿ ಫ್ರೆಂಡ್. ನಿಮ್ಗೆ ಹಾಲು, ಬೆಡ್ರೂಮು, ಕಿಟಕಿ ದೊಡ್ಡದಾಗಿರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ನೀವು ಎಲ್ಲಿಂದ ಎಲ್ಲಿಗಾದ್ರೂ ಹೋಗಿ 1,00,000 ವಸತಿ ಯೋಜನೆ ಅಡಿಯಲ್ಲಿ ಬೆಂಗಳೂರು ಯಾವ ಕಡೆನಾದ್ರೂ ಹೋಗಲಿ, ಬೆಳಕು ಮಾತ್ರ ಚೆನ್ನಾಗಿ ಬರುತ್ತೆ ಮನೆಗೆ. ಕತ್ತಲು ಅನ್ನೋದಿರಲ್ಲ ಆ್ಯಂಡ್ ಅಷ್ಟು ಪ್ಲ್ಯಾನಿಂಗಲ್ಲಿ ಇದು ಮಾಡಿರುವಂತಹ 1 BHK ಫ್ಲ್ಯಾಟು ಕಿಚನ್ ರೂಮು ಫ್ರೆಂಡ್. ಈ ಥರ ಎಲ್ಲ ಫಿನಿಶಿಂಗ್ ಮಾಡಿ ನಿಮಗೆ ಕೊಡ್ತಾರೆ 1 BHK ಫ್ಲ್ಯಾಟು. ಇನ್ನೂ ಏನಾರು ಅರ್ಜಿ ಹಾಕೋಂತಾರೋ ನೀವು ಅರ್ಜಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಇನ್ನು ಆನ್ಲೈನಲ್ಲಿ ಸಾಕಷ್ಟು ಕಡೆ ಖಾಲಿ ತೋರಿಸ್ತಾ ಇದ್ದೀವಿ. ಇಂಥ ಕಡೆ ಅಂತ ಏನಿಲ್ಲ, ಎಲ್ಲರೂ ನೀವು ಖಾಲಿ ತೋರಿಸ್ತಾ ಇದೆ. ಇದು ಅಗ್ರಹಾರಪಾಳ್ಯ ಫ್ರೆಂಡ್. ಇಲ್ಲೆಲ್ಲ ಜನ ವಾಸವಾಗಿದ್ದಾರೆ. ಇಲ್ಲಿ ಸುಮಾರು ಜನ ಒಂದು 50 ಜನ ಇಲ್ಲಿ ವಾಸವಾಗಿದ್ದಾರೆ ಫ್ರೆಂಡ್. ಏನು ಸುಮಾರು ಜನ ಒಬ್ಬರೇ ಈಗ ತಾನೇ ಬರ್ತಾಯಿದ್ದಾರೆ. ಕೆಲವು ಜನ ಬಂದಿದ್ದಾರೆ ನೋಡಿ, ಬೈಕೆಲ್ಲ ನಿಂತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು G+3 ಹಂತದಲ್ಲಿ ನಿರ್ಮಾಣ ಆಗಿರುವಂತಹ 1 BHK ಫ್ಲ್ಯಾಟು. ರಾಜ್ಯ ಸರ್ಕಾರದಿಂದ ಕೊಡ್ತಿರುವಂಥ ಫ್ಲ್ಯಾಟ್ಗಳು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇನ್ನೂ ಸುಮಾರು ಜನ ಬರಬೇಕು. ಇಲ್ಲಿ ಯಾವುದೇ ಥರ ನೀರಿಗೆ ಆಗಲಿ ಕರೆಂಟ್ಗೆ ಆಗಲಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಜನಗಳು ಹೆಚ್ಚಾದಾಗ ಎಲ್ಲ ಅನುಕೂಲವಾಗಿದೆ. ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತಲೂ ತಿಳಿಸಿದ್ದಾರೆ. ಒಂಥರ ಪ್ರೈವೇಟ್ ಅಪಾರ್ಟ್ಮೆಂಟ್ ಥರ ಕಾಣಿಸ್ತೈತೆ ಫ್ರೆಂಡ್ ಇದು. ನೋಡಿ, ಇದೇ ಥರ ಸುಮಾರು ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಇದ್ದಾವೆ 1 BHK ಫ್ಲ್ಯಾಟು. ನೀವು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ಓಪನ್ ಮಾಡಿದಾಗ ನಿಮಗೆ ಅರ್ಜಿ ಹಾಕೋದು ನಿಮ್ಮ ಸೆಲೆಕ್ಟ್ ಆದರೆ ನೀವು ಫ್ಲ್ಯಾಟ್ಗಳು 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಕೊಂಡು ನೀವು ತಗೊಬೋದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ ವೀಡಿಯೋಗಳು ಇದ್ದಾವೆ, ಸರ್ಚ್ ಮಾಡಿ. ಪ್ರತಿಯೊಂದು ಡೀಟೇಲ್ಸು ನಿಮಗೆ ಸಿಗುತ್ತೆ. ಅಗ್ರಹಾರಪಾಳ್ಯ ಫುಲ್ ಫಿನಿಶ್ ಆಗಿ ಸಿದ್ಧ ಆಗಿ ನಿಂತಿರುವಂತಹ 1 BHK ಫ್ಲ್ಯಾಟು. ಇನ್ನು ಕೆಲವೇ ದಿನಗಳಲ್ಲಿ ಫ್ಲ್ಯಾಟ್ ಜನಗಳು ಆಗಮಿಸ್ತಾ ಇದೆ. ಒಬ್ಬೊಬ್ಬರೇ ಲೋನು ದುಡ್ಡು ಕಟ್ಕೊಂಡು ಬರ್ತಾ ಇದ್ದಾರೆ ಫ್ರೆಂಡ್. ಹುಡುಗ ಸೈಕಲ್ ಹೊಡಿತಾನೆ, ನಾಯಿ ಮನಿಕೊಂಡಿದೆ.